ದೇವರು ಸ್ವರಕ್ತದಿಂದ ತನ್ನ ಸಭೆಯನ್ನು ಸಂಪಾದಿಸಿಕೊಂಡಿರುವಲ್ಲಿ ಸ್ವಂತ ರಕ್ತವನ್ನೇ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಮಹತ್ವನ ಧ್ಯಾನಿಸ್ತಿರುವಲ್ಲಿ ಈ ತಿಂಗಳ ಈ ಕೊನೆಯ ದಿವಸ ನಾವು ಇಂದಿಗೆ ಹೆಚ್ಚು ಕಡಿಮೆ ತಿಂಗಳು 31 ವಿಧ ವಿಧ ವಚನಗಳನ್ನು ಧ್ಯಾನಿಸಿದ್ದೇವೆ ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ. ಇದು ಅನೇಕ ದೇವರ ಸೇವಕರಿಗೆ ಮತ್ತು ಅನೇಕರಿಗೆ ಲಾಭವಾಗಲೆಂದೇ ತಿಂಗಳಿಗೊಂದು ವಿಷಯವನ್ನು ನಾವು ಆಧರಿಸಿ ಆ ಒಂದು ವಿಷಯಕ್ಕೆ ಸಂಬಂಧಪಡುವಂಥ ವಿಧ ವಿಧ ವಾಕ್ಯಗಳು ಸತ್ಯವೇದ ಬೇರೆ ಬೇರೆ ಭಾಗಗಳಲ್ಲಿ ಸಿಗುವಂಥ ವಾಕ್ಯಗಳನ್ನ ಆಧರಿಸಿ ಅದರ ಕುರಿತಾಗಿ ಒಂದು ಲಘು ವಿವರಣೆಯನ್ನು ತಮ್ಮ ಮುಂದೆ ನಾವು ಸಾದರಪಡಿಸ್ತಿದ್ದೇವೆ. ಮುಂದಿನ ತಿಂಗಳಿನಿಂದ ನಾವು ಆರಂಭಿಸುವಂಥ ಹೊಸ ವಿಷಯ ಪವಿತ್ರಾತ್ಮನ ಕುರಿತಾಗಿ. ಮುಂದಿನ ತಿಂಗಳಿಗೆ ಪವಿತ್ರಾತ್ಮನ ಕುರಿತಾಗಿ 30 ವಚನಗಳನ್ನ ಧ್ಯಾನಿಸೋದಕ್ಕೆ ನಾವು ಪ್ರಯಾಸ ಪಡೋಣ. ದೇವರ ವಾಕ್ಯವನ್ನು ಪ್ರಸಂಗಿಸುವ ಅನೇಕರಿಗೆ ಹೀಗೆ ಅನೇಕ ವಚನಗಳು ಸಿಗುವುದರಿಂದ ಈ ಒಂದು ಸಂಗ್ರಹವು ಬಹಳ ಉತ್ತೇಜನಕಾರಿಯೂ ಲಾಭದಾಯಕ ಎಂಬುದಾಗಿ ನಾನು ನಂಬ್ತೇನೆ. ನಾವಿದನ್ನು ಒಂದು ವಿಷಯವನ್ನು ಕ್ರಮಬದ್ಧವಾಗಿ ವಿವರಿಸದೇ ಇದ್ದರೂ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಅನೇಕ ವಚನಗಳನ್ನು ಧ್ಯಾನಿಸಿ ಅದರಿಂದ ನಾವು ಅನೇಕ ವಿಧದಲ್ಲಿ ಕಲಿತಾ ಇದ್ದೇವೆ. ತಮ್ಮಲ್ಲಿ ಅನೇಕರು ವಾಕ್ಯವನ್ನು ಕೇಳಿ ನಮ್ಮೊಂದಿಗೆ ಅದನ್ನು ಹಂಚಿಕೊಂಡಿದ್ದೀರಿ, ನಾನಾ ವಿಧವಾಗಿ ನಮ್ಮನ್ನು ಸಂಧಿಸಿ ನಮ್ಮನ್ನು ಉತ್ತೇಜಿಸಿದಿರಿ. ನಿಮಗೆ ನಾವು ವಂದನೆಗಳನ್ನ ಸಲ್ಲಿಸ್ತೇವೆ. ದಯಮಾಡಿ ಈ ವಾಕ್ಯಗಳನ್ನ ಕೇಳ್ರಿ, ಇದಕ್ಕಾಗಿ ಪ್ರಾರ್ಥಿಸ್ರಿ. ಅನೇಕರು ಈ ವಾಕ್ಯಗಳನ್ನ ಕೇಳುವಂತೆ ನೀವು ನಮ್ಮೊಂದಿಗೆ ಸಹಕರಿಸ್ರಿ. ನಾವು ಈ ದಿನ ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ಧ್ಯಾನಿಸುವಂತೆ ನಾವು ಓದಿಕೊಂಡು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ. ಅಪೊಸ್ತಲರ ಕೃತ್ಯ 20:28. ದೇವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾವು ಈ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಶಕ್ತರಾಗುವಂತೆ ದೇವರ ಆತ್ಮನು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ದೇವರ ಆತ್ಮನು ತಾನೇ ನಮಗೆ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ನಮಗೆ ಬೋಧಿಸಲಿ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ಬರೆಯುವಾಗ ಹೀಗೆ ಬರ್ತದೆ, ದೇವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ. ಈ ವಾಕ್ಯ ಭಾಗ ಬಹಳ ವಿಶೇಷವಾಗಿ ಇದು ದೇವರ ಸ್ವರಕ್ತ ಎಂಬುದಾಗಿ ಮಾತನಾಡ್ತದೆ. ಕೆಲವು ಭಾಷಾಂತರಗಳಲ್ಲಿ ಇದನ್ನು ಕರ್ತನ ಸ್ವರಕ್ತ ಎಂಬುದಾಗಿ ಬರೆಯಲಾಗಿದೆ. ದೇವರ ಸ್ವರಕ್ತ ಎಂಬುದಾಗಿ ಹೇಳುವಾಗ ಇದು ನಿಶ್ಚಯವಾಗಿ ಈ ಸೃಷ್ಟಿಗೆ ಸಂಬಂಧಪಟ್ಟ ರಕ್ತ ಅಲ್ಲವೇ ಅಲ್ಲ. ಇದು ನಮ್ಮ ಗ್ರಹಿಕೆಯಲ್ಲಿ ಸ್ಪಷ್ಟವಾಗಬೇಕು. ಇದನ್ನು ಈಗಾಗಲೇ ಕಳೆದ ಈ ತಿಂಗಳ ಕೆಲವು ದಿನಗಳಿಂದ ನಾವು 1 ಪೇತ್ರ 1ನೇ ಅಧ್ಯಾಯ 18-19 ವಚನವನ್ನು ಧ್ಯಾನಿಸುವಾಗ ಇದನ್ನು ಸ್ವಲ್ಪ ವಿವರವಾಗಿ ಧ್ಯಾನಿಸಿದ್ದೇವೆ. 18ನೇ ವಚನವನ್ನು ಆಧರಿಸಿ 19ನೇ ವಚನವನ್ನು 1 ಪೇತ್ರ 1ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ದೇವರು ನಮ್ಮ ವಿಮೋಚನೆಗೆ ಕೊಟ್ಟ ಈಡು ಈ ಸೃಷ್ಟಿಗೆ ಸಂಬಂಧಪಟ್ಟ ವಸ್ತು ಅಲ್ಲವೇ ಅಲ್ಲ. ಅಲ್ಲಿ 18ನೇ ವಚನ ಹೇಳ್ತದೆ, ಅದು ಬೆಳ್ಳಿ ಬಂಗಾರ ಅಲ್ಲ, ಅದು ನಶಿಸಿ ಹೋಗುವ ವಸ್ತು. ಅಮೂಲ್ಯವಾಗಿದ್ದರೂ ಅದು ನಶಿಸಿ ಹೋಗುವ ವಸ್ತು. ಆದರೆ ಈ ಸೃಷ್ಟಿಯಲ್ಲೆಲ್ಲವೂ ನಶಿಸುವ ವಸ್ತು. ಹಾಗಾಗಿ ದೇವರು ನಶಿಸಿ ಹೋಗುವ ವಸ್ತುವನ್ನು ಈಡುಕೊಟ್ಟು ನಮ್ಮನ್ನು ಸಂಪಾದಿಸಲಿಲ್ಲ. ದೇವರಿಗೆ ಎಲ್ಲವೂ ಸರಿಯಾಗಿ ಗೊತ್ತದ್ರಿಂದ ಆತನು ತನ್ನ ಜ್ಞಾನಾನುಸಾರವಾಗಿ ನಮಗೆ ಆತನು ಕೊಟ್ಟ ಬಿಡುಗಡೆ ವಿಮೋಚನೆ ಅದು ನಶ್ವರ ವಸ್ತುಗಳನ್ನು ಉಪಯೋಗಿಸಿದ ನಿಮಿತ್ತ ಅದು ಮಧ್ಯದಲ್ಲಿ ನಾಶವಾಗಬಾರದು ಎನ್ನುವುದಕ್ಕಾಗಿ ನಮ್ಮ ವಿಮೋಚನೆ, ನಮ್ಮ ರಕ್ಷಣೆಯು ಅದು ನಿತ್ಯ ನಿರಂತರವಾಗಿರಬೇಕೆನ್ನುವಂಥ ತನ್ನ ಮಹಾ ಚಿತ್ತಾನುಸಾರವಾಗಿ ಆತನು ಪರಲೋಕದಿಂದ, ದೇವರು ಪರಲೋಕಕ್ಕೆ ಸಂಬಂಧಪಟ್ಟವನು. ದೇವರ ರಕ್ತ ಎನ್ನುವಾಗ ಅದು ದೇವರ ಸ್ವರಕ್ತ. ಇದು ಪರಲೋಕದ, ಈ ಲೋಕಕ್ಕೆ ಸಂಬಂಧಪಡದ ರಕ್ತ, ಈ ಸೃಷ್ಟಿಗೆ ಸಂಬಂಧಪಡದ ರಕ್ತ. ಈ ರಕ್ತವನ್ನು ಆತನು ಈಡುಕೊಟ್ಟು ನಮ್ಮನ್ನು ವಿಮೋಚಿಸಿದ್ದಾನೆ. ಇಲ್ಲಿ ಹೀಗೆ ಬರ್ತದೆ, ದೇವರ 28 ದೇವರ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆ. ಹಾಗಾದರೆ ತಾನು ಆರಿಸಿಕೊಂಡ ಕ್ರಿಸ್ತನ ಶರೀರ ಇದನ್ನು ಆತನು ಸಂಪಾದಿಸಿಕೊಂಡಿದ್ದಾನೆ.
ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ. ಈ ಕ್ರಯವನ್ನು ರಕ್ತಕ್ರಯ ಎಂಬುದಾಗಿ ಹೇಳಬಹುದು, ಈ ಕ್ರಯವನ್ನು ನಿತ್ಯ ಕ್ರಯ ಎಂಬುದಾಗಿ ಹೇಳಬಹುದು, ಅಥವಾ ನಿತ್ಯ ರಕ್ತಕ್ರಯ ಎಂಬುದಾಗಿ ಹೇಳಬಹುದು. ಇದನ್ನು ಪತ್ರಿಕೆಗಳಲ್ಲಿ ಓದುವಾಗ ಹೀಗೆ ಓದ್ತೇವೆ. 1 ಕೊರಿಂಥ 6ನೇ ಅಧ್ಯಾಯದ 20ನೇ ವಚನದಲ್ಲಿ ಹೀಗೆ ಓದ್ತೇವೆ. 1 ಕೊರಿಂಥ 6:20, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾದ್ದರಿಂದ ನಾವು ನಮ್ಮ ಸೊತ್ತಲ್ಲ ಎಂಬುದಾಗಿ ಹೇಳುವಾಗ ಇದು ಮಾರುಕಟ್ಟೆ ಭಾಷೆ, ಅಥವಾ ಹಿಂದಿನ ಕಾಲದಲ್ಲಿದ್ದ ಗುಲಾಮತನ ಅಥವಾ ಗುಲಾಮರು ಸಂತೆಯಲ್ಲಿ ಮಾರಾಟವಾಗುತ್ತಿದ್ದಂಥ ಈ ಒಂದು ಕಾರ್ಯಕ್ಕೆ ಅನುಗುಣವಾಗಿ ಬರೆಯಲ್ಪಟ್ಟ ಭಾಷೆ. ಕೊಂಡುಕೊಳ್ಳಲ್ಪಟ್ಟವರು, ಹಾಗಾದರೆ ಕೊಂಡುಕೊಳ್ಳಲ್ಪಟ್ಟ ಗುಲಾಮ ದಾಸನು, ಈತನಿಗೆ ಮೊದಲಿನ ಒಡೆಯ ಬೇರೆ, ಯಜಮಾನ ಬೇರೆ. ನಂತರದಲ್ಲಿ ಈತನನ್ನು ಕೊಂಡುಕೊಂಡ ಮೇಲೆ ಈತನನ್ನು ಕೊಂಡುಕೊಂಡ ಯಜಮಾನ ಬೇರೆ. ಈ ಗುಲಾಮನು ಮೊದಲು ತನ್ನ ಹಳೆಯ ಯಜಮಾನನಿಗೆ ತಕ್ಕಂತೆ ನಡಿಬೇಕು. ಈಗ ಈತನನ್ನು ಬೇರೊಬ್ಬನು ಕ್ರಯ ಕೊಟ್ಟು ಕೊಂಡುಕೊಂಡ ಮೇಲೆ ತನ್ನನ್ನು ಕೊಂಡುಕೊಂಡ ಯಜಮಾನನಿಗೆ ತಕ್ಕಂತೆ ನಡಿಬೇಕು. ಇದು ನಮಗೂ ಹಾಗೆ ಅನ್ವಯವಾಗ್ತದೆ. ಸೈತಾನನ ಅಧೀನದಲ್ಲಿದ್ದಾಗ ಸೈತಾನನಿಗೆ ಅನುಗುಣವಾಗಿ ನಡ್ಕೊಂಡ ನಾವು ಈಗ ತನ್ನ ರಕ್ತಕ್ರಯದಿಂದ, ಅದೇ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಅದೇ ರಕ್ತದ ನಮ್ಮನ್ನು ಕೊಂಡುಕೊಂಡನಲ್ಲ, ಆ ಯಜಮಾನನಿಗೆ ತಕ್ಕಂತೆ, ಆತನ ನೀತಿಗೆ ತಕ್ಕಂತೆ ನಾವು ನಡೆಯತಕ್ಕವರಾಗಿದ್ದೇವೆ. ಇದನ್ನು ನಮ್ಮ ದೇಹದಲ್ಲಿ ತೋರ್ಪಡಿಸಬೇಕೆನ್ನುವಂಥ ಮಾತನ್ನು 1 ಕೊರಿಂಥ 6:20 ನಾವು ಓದಿದ್ದೇವೆ. ಇಲ್ಲಿ ವಿಶೇಷವಾಗಿ ಅಪೊಸ್ತಲ ಕೃತ್ಯ 20-28 ಈ ಮಾತು ಪೌಲನು ಎಫೆಸದವರಿಗೆ ಬರೆಯುವ ಮಾತು. ಒಂದು ವೇಳೆ ಪೌಲನ ಜೀವಿತದಲ್ಲಿ ಎಫೆಸದವರನ್ನು ಸಂಧಿಸುವಂತಹ ಕೊನೆಯ ಸಂದರ್ಭ ಇರಲಿಕ್ಕೂ ಸಾಧ್ಯ. ಕಾರಣ ಆತನ ಈ ವಾಕ್ಯದ ಹಿಂದಿನ ಮತ್ತು ನಂತರದ ವಾಕ್ಯಗಳು ಅದನ್ನು ಸ್ಪಷ್ಟವಾಗಿ ಸೂಚಿಸ್ತದೆ. ಆತನು ಹೇಳ್ತಾನೆ, ಈತನು ಹೋದ ಮೇಲೆ ಅಲ್ಲಿ ಕ್ರೂರವಾದ ತೋಳುಗಳು ಬರ್ತದೆ, ಅವು ಹಿಂಡನ್ನು ಕನಿಕರಿಸಿದಲ್ಲ ಎಂಬುದಾಗಿ ವೇದನೆ ಪಡ್ತಾನೆ 29ನೇ ವಚನದಲ್ಲಿ. ಮತ್ತು 30ನೇ ವಚನದಲ್ಲಿ ವ್ಯತ್ಯಾಸವಾದ ಬೋಧನೆಗಳು ಅಲ್ಲಿ ತಲೆದೋರುವುದರಿಂದ ಯೇಸುವನ್ನ ಹಿಂಬಾಲಿಸುವಂಥ ಶಿಷ್ಯರು ಅನೇಕರನ್ನ ಅದು ನಾನಾ ವಿಧದಲ್ಲಿ ವಂಚಿಸ್ತದೆ ಎನ್ನುವಂಥ ಮಾತನ್ನು 30ರಲ್ಲಿ ಆತನು ಬರೀತಾನೆ. ಆದರೆ ಇವರಿಗಾಗಿ ಆತನು ಹಗಲಿರುಳು ಪ್ರಯಾಸಪಟ್ಟು ಅವರಿಗೆ 3 ವರ್ಷ ಸತತ ವಾಕ್ಯೋಪದೇಶವನ್ನು, ಬುದ್ಧಿವಾದವನ್ನು ಹೇಳಿದನ್ನು ಅವರಿಗೆ ಜ್ಞಾಪಕಪಡಿಸ್ತಾನೆ. ಇವೆಲ್ಲವುಗಳ ಜೊತೆಗೆ ಅವಶ್ಯವಾಗಿ ಸಭೆಯವರಾದ ನಾವು, ಕ್ರಿಸ್ತನವರಾದ ನಾವು ಮಾಡಲೇಬೇಕಾದ ಒಂದು ಎಚ್ಚರಿಕೆ ಪ್ರಾರ್ಥನೆಯನ್ನು ಆತನ 32ನೇ ವಚನದಲ್ಲಿ ನಮಗೆ ಕಲಿಸ್ತಾನೆ. ಈ ಮಾತುಗಳು ಬಹಳ ಸೊಗಸು. ಅಲ್ಲಿ ಹೀಗೆ ಬರ್ತದೆ 32ನೇ ವಚನ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಬಹಳ ಪ್ರಜ್ಞೆ ಸಹಿತವಾದ ಮಾತು. 32ನೇ ವಚನಕ್ಕೆ ಬರುವಾಗ, ಕಾರಣ ಈ ಮಾತುಗಳೆಲ್ಲವೂ ಎಫೆಸ ಸಭೆಯವರನ್ನ, ಶಿಷ್ಯರನ್ನ ಅಥವಾ ವಿಶ್ವಾಸಿಗಳನ್ನ ಎಚ್ಚರಿಸಿ ಬರೆದಂಥ ಮಾತುಗಳಾಗಿರೋದ್ರಿಂದ, ಸಿದ್ಧಲಿ ಸ್ವಲ್ಪ ಕರೆಕ್ಷನ್ ಮಾಡು, ಎಚ್ಚರಿಸಿ ಬರೆದ ಮಾತುಗಳಾಗಿರೋದ್ರಿಂದ 32ನೇ ವಚನದ ಮಾತುಗಳನ್ನ ಗಮನಿಸೋಣ. ನಾನೀಗ ನಿಮ್ಮನ್ನು, ಅಂದರೆ ಪೌಲನು ನಿಮ್ಮನ್ನಂದರೆ ಎಫೆಸ ಸಭೆಯವರನ್ನು, ಕರ್ತನಿಗೂ ಆತನು ಕೃಪಾವಾಕ್ಯಕ್ಕೆ ಒಪ್ಪಿಸಿಕೊಡುತ್ತಾರೆ. ಹಾಗಾದರೆ ಎಫೆಸ ಸಭೆಯವರನ್ನು ಆತನು ಎರಡು ವಿಷಯಗಳಿಗೆ ಒಪ್ಪಿಸ್ತಾನೆ. ಒಂದು ಕರ್ತನಿಗೂ, ಎರಡನೇದಾಗಿ ಕರ್ತನ ಕೃಪಾವಾಕ್ಯಕ್ಕೂ. ಆತನ ಕೃಪಾವಾಕ್ಯ, ಕರ್ತನ ಕೃಪಾವಾಕ್ಯ. ಯಾವ ಕಾರಣಕ್ಕೆ? ಕಾರಣ ಈಗಾಗಲೇ 29ರಲ್ಲಿ ಓದಿದ್ದೇವೆ. ಕ್ರೂರವಾದ ತೋಳುಗಳು ಬರ್ತದೆ, ಕನಿಕರಿಸದೇ ಇರುವಂಥ ತೋಳುಗಳು ಬರ್ತದೆ. ಹಾಗಾಗಿ ಅವರನ್ನ ವಂಚಿಸುವ, ಅವರನ್ನ ಹಿಂಸಿಸುವ, ಅವರನ್ನ ಕೆಡಿಸುವ ಕ್ರೂರವಾದ ತೋಳುಗಳು ಬರಲಿಕ್ಕಿರುವುದರಿಂದ ಪೌಲನ ಎಚ್ಚರಿಕೆಯಿಂದ ಇವರನ್ನ ಮುಂಬರುವ ದಿನಗಳಲ್ಲಿ ಕ್ರೂರವಾದ ತೋಳುಗಳಿಗೆ ವಶವಾಗದೇ ಇರುವಂತೆ, ವಂಚನೆಗೆ ಗುರಿಯಾಗದೇ ಇರುವಂತೆ, ತಮ್ಮ ಭಕ್ತಿಯನ್ನು ಕಳಕೊಳ್ಳದೇ ಇರುವಂತೆ, ದೇವರ ಸತ್ಯನೀತಿಯನ್ನು ಬಿಟ್ಟು ಜಾರಿ ಹೋಗದಂತೆ ಅವರನ್ನ ಕರ್ತನಿಗೆ ಒಪ್ಪಿಸಿಕೊಡ್ತಿದ್ದಾರೆ. ಎರಡನೇದಾಗಿ 30ನೇ ವಚನದಲ್ಲಿ ವ್ಯತ್ಯಾಸ ಬೋಧನೆಗಳು ಬರಲಿಕ್ಕಿರುವುದರಿಂದ ಅವರನ್ನ ವಂಚಿಸುವ, ಅವರು ತಮ್ಮ ಭಕ್ತಿನ ಕಳಕೊಳ್ಳುವಂಥ, ದೇವರ ಐಕ್ಯತೆಯನ್ನು ಕಳಕೊಳ್ಳುವಂಥ ವಿಧದ ಬೋಧನೆಗಳು ಬರಲಿಕ್ಕಿರೋದ್ರಿಂದ, ಸುಳ್ಳು ಬೋಧನೆಗಳು ಬರಲಿಕ್ಕಿರೋದ್ರಿಂದ ಆತನು ಬಹಳ ಎಚ್ಚರಿಕೆಯಿಂದ ಅವರನ್ನ ಕೃಪಾವಾಕ್ಯಕ್ಕೆ ಒಪ್ಪಿಸ್ತಿದ್ದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಿಯ ಕುಟುಂಬದವರೇ, ನೀವು ನಿಮ್ಮ ಕುಟುಂಬದ ಸದಸ್ಯರಿಗೆ, ನಿಮ್ಮ ಆಪ್ತರಿಗೆ ಯಾವ ಪ್ರಾರ್ಥನೆ ಮಾಡ್ತಿರೋ ಬಿಡ್ತಿರೋ, ಪ್ರತಿದಿನ ಅವರು ಮನೆಯಿಂದ ಹೊರಗೆ ಹೋಗಿ ತಿರುಗಿ ಬರೋದ್ರೊಳಗೆ ಎಂತೆಂಥ ಜನರನ್ನು ಸಂಧಿಸ್ತಾರೋ, ಎಂತೆಂಥ ಮಾತುಗಳನ್ನ ಅವರು ಕೇಳಿಸಿಕೊಳ್ಳಲಿಕ್ಕಿದ್ದಾರೋ, ಹಾಗಾದರೆ ಸಂಧಿಸಿದ ವ್ಯಕ್ತಿಗಳ ನಿಮಿತ್ತವಾಗಿಯೂ, ಅವರು ಕೇಳಿಸಿಕೊಳ್ಳುವ ಮಾತುಗಳ ನಿಮಿತ್ತವಾಗಿಯೂ ಅವರು ಮೋಸ ಹೋಗದೇ ಇರುವಂತೆ
ಅವಶ್ಯವಾಗಿ ಅವರನ್ನು ಕರ್ತನಿಗೂ ಮತ್ತು ಕರ್ತನ ಕೃಪಾವಕ್ಕೆ ಒಪ್ಪಿಸಿಕೊಡುವಂಥ ಪ್ರಾರ್ಥನೆ ಬಹಳ ಅವಶ್ಯವಾಗಿದೆ. ಅದನ್ನು ಹೇಳಿ ನಿರೀಕ್ಷೆಯ ವಾಗ್ದಾನದ ಮಾತನ್ನು ಆತನು ಹೇಳ್ತಾನೆ, ಈ ಕರ್ತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ, ಹಾಗಾದರೆ ಕರ್ತನಿಗೂ ಆತನ ಕೃಪಾವಾಕ್ಯ ಒಪ್ಪಿಸಿಕೊಡೋದ್ರಿಂದ ಆ ಒಪ್ಪಿಸಲ್ಪಟ್ಟವರಿಗೆ ಭಕ್ತಿ ವೃದ್ಧಿ ಆಗ್ತದೆ. ಅಂತ್ಯದಲ್ಲಿ ಹೀಗೆ ಪವಿತ್ರರಾದವರೆಲ್ಲರಿಗೆ ಕರ್ತನು ಆ ನಿತ್ಯ ಮಹಿಮೆಯನ್ನು ಪರಲೋಕದಲ್ಲಿ ಹಕ್ಕನ್ನು ಕೊಟ್ಟಿದ್ದಾನಲ್ಲ, ಆ ಹಕ್ಕನ್ನು ಕರ್ತನು ಅನುಗ್ರಹಿಸೋದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಈಗ ಭಕ್ತಿ ವೃದ್ಧಿ ಆಗಬೇಕು, ಮುಂದೆ ಪವಿತ್ರರಾದವರೆಲ್ಲರ ಸಂಗಡ ಹಕ್ಕು ನಮಗೆ ದೊರೆಯಬೇಕು. ಆಶೀರ್ವಾದದಲ್ಲಿ ನಡೆಸುವುದಕ್ಕಾಗಿ ಆತನು ಎಚ್ಚರಿಕೆ ಪ್ರಾರ್ಥನೆ ಮಾಡಿದ್ದಾನೆ. ಹಾಗಾದರೆ ಈ ಜನಕೂಟಕ್ಕಾಗಿ ದೇವರು ಈ ಜನಕೂಟವನ್ನು, ಈ ಸಭೆಯನ್ನು ದೇವರು ತನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ಬೇರೆ ನಾವು ಕೊಂಡುಕೊಳ್ಳಲ್ಪಟ್ಟವರಾದ್ದರಿಂದ ನಾವು ಸ್ವಂತ ಸೊತ್ತಲ್ಲ. ನಾವು ದೇವರ ಪ್ರಭಾವವನ್ನು ನಮ್ಮ ದೇಹದಲ್ಲಿ ಪ್ರಕಾಶಪಡಿಸುವಂತೆ ನಾವು ಕರ್ತನಿಂದ ಕೊಂಡುಕೊಳ್ಳಲ್ಪಟ್ಟವರು. ನಾವು ಸ್ವಂತ ಸೊತ್ತಲ್ಲ. ಅದರರ್ಥ ನಮ್ಮ ಸ್ವಂತ ಇಷ್ಟಕ್ಕೆ ನಾವು ಜೀವಿಸಲು ಸಾಧ್ಯವೇ ಇಲ್ಲ. ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ಕ್ರಯಕ್ಕೆ ಆದುದರಿಂದ ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸೋದಕ್ಕಾಗಿ ಕರೆದಿದೆಯಲ್ಲ. ಪರಲೋಕ ತಂದೆ ಇದಕ್ಕಾಗಿ ದೇವರೇ ನಿನ್ನ ಸ್ವಂತ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದೆಯಲ್ಲ. ನಿನ್ನ ಸಭೆಯನ್ನು ಸ್ವಂತ ರಕ್ತದಿಂದ ನೀನು ಸಂಪಾದಿಸಿಕೊಂಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ಈ ಲೋಕದಲ್ಲಿ ಜೀವಿಸುವಾಗ ಕ್ರೂರವಾದ ತೋಳಗಳು, ದುರ್ಬೋಧನೆಗಳು, ವ್ಯತ್ಯಾಸ ಬೋಧನೆಗಳು, ದೆವ್ವಗಳ ಬೋಧನೆಗಳು, ವಂಚಿಸುವ ಆತ್ಮಗಳ ನುಡಿಗಳು, ಸುಳ್ಳು ಬೋಧನೆಗಳು, ಹೀಗೆ ಅನೇಕ ವ್ಯತ್ಯಾಸ ಸಂಗತಿಗಳು ಬಂದು ಅನೇಕರ ಭಕ್ತಿಯನ್ನು ಕೆಡಿಸ್ಲಿಕ್ಕಿರುವಾಗ ಪ್ರೀತಿಯ ಪರಲೋಕ ತಂದೆಯೇ, ನಿನ್ನ ದಯೆಯನ್ನು ದಯಮಾಡಿ ನಮಗೆ ಅನುಗ್ರಹಿಸು. ನಾವು ಎಚ್ಚರಿಕೆಯಿಂದ ಇದ್ದು ಇತರರನ್ನ ಆ ಎಚ್ಚರಿಕೆಯಲ್ಲಿ ಕಾದು ನಡೆಸುವಂತೆ ಕರ್ತನೆ, ನಮ್ಮೊಬ್ಬೊಬ್ಬರನ್ನ ಕರ್ತನೆ ಈ ವಾಕ್ಯದ ಪ್ರಕಾರ 32ನೇ ವಚನದ ಪ್ರಕಾರ ಕರ್ತನೆ ನಿನಗೂ ನಿನ್ನ ಕೃಪವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇವೆ. ಇದರ ನಿಮಿತ್ತ ನೀನು ನಮ್ಮಲ್ಲಿ ಭಕ್ತಿವೃದ್ಧಿಯನ್ನು ಉಂಟು ಮಾಡುವಂಥ ದೇವರು ಮತ್ತು ಪವಿತ್ರರಾದವರೆಲ್ಲರಲ್ಲಿ ಹಕ್ಕನ್ನು ಅನುಗ್ರಹಿಸುವ ದೇವರು. ಕರ್ತನೆ, ನಿನ್ನ ಜನರಾದ ನಾವು ಕೊನೆಯವರೆಗೂ ನಿನ್ನ ನಂಬಿಕೆಯಲ್ಲಿ ನಿಂತು, ಪರಿಶುದ್ಧತೆಯಲ್ಲಿ ನಿಂತು, ನಿನ್ನ ಆಯ್ಕೆಯಲ್ಲಿ ಇರಲಿಕ್ಕಾಗುವಂತೆ ಕರ್ತನೆ ನಮ್ಮನ್ನು ಆಶೀರ್ವದಿಸು. ಯಾವ ವ್ಯತ್ಯಾಸ ಬೋಧನೆಗೂ ಒಳಗಾಗದೆ, ಯಾವ ವಂಚನೆಗೂ ಗುರಿಯಾಗದಿರುವುದಕ್ಕೆ ನಮ್ಮನ್ನು ದಯಮಾಡಿ ಕಾದು ನಡೆಸು. ತಂದೆ, ನೀನು ನಮ್ಮನ್ನು ಕ್ರಿಸ್ತನಿಗೆ ಕೊಟ್ಟಿರುವಲ್ಲಿ ನಾವು ಕೆಡದಂತೆ ಕ್ರಿಸ್ತನಿನ ಕಾಯುವಾತನಾಗಿರುವುದಕ್ಕಾಗಿ ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಈ ತಿಂಗಳೆಲ್ಲ ನೀನು ನಮ್ಗೆ ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಹೇಳ್ತಾ ನೂತನ ತಿಂಗಳನ್ನು ಸಂಧಿಸೋದಕ್ಕೆ ನಿನ್ನ ದಯೆಯನ್ನು ನಾವು ಅಪೇಕ್ಷಿಸ್ತಾ ನಮ್ಮನ್ನು ಒಪ್ಪಿಸಿಕೊಟ್ಟು ಕರ್ತನ ಅದೇ ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ವಂದನೆಗಳು.